ಸೌದಿಯ ಕ್ರೌನ್ ಪ್ರಿನ್ಸ್ ಬಂದಾಗ ಅವನನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಏರ್ಪೋರ್ಟಿಗೆ ಹೋಗಿದ್ರು. ಕಾಂಗ್ರೆಸ್ ಅವರು ಬಾಯ್ ಬಡ್ಕೋತಿದ್ದಾರೆ, ಏರ್ಪೋರ್ಟಿಗೆ ಹೋಗ್ಬಿಟ್ರು. ನರೇಂದ್ರ ಮೋದಿ ಮತ್ತು ಆ ಕ್ರೌನ್ ಪ್ರಿನ್ಸಿನ ರಿಲೇಷನ್ ಹೆಂಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಆ ಕ್ರೌನ್ ಪ್ರಿನ್ಸ್ ಕರ್ಕೊಂಡು ಬಂದ್ರು, ಕೂರಿಸ್ಕೊಂಡು ಅದೇನು ಮಂತ್ರ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೋಗಬೇಕಾದ್ರೆ ಅವನು ಹೇಳೋದ, ಭಾರತದ 850 ಜನರನ್ನ ಬಂಧಿಸಿ ಜೈಲಲ್ಲಿ ಇಟ್ಟಿದ್ವಿ ಸೌದಿಯಲ್ಲಿ, ಅಷ್ಟು ಜನರನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತೇ ಒಪ್ಪಂದ ಮಾಡ್ಕೊಳ್ತೀನಿ ಅಂತ ಇಮಿಡಿಯೇಟ್ ರಿಲೀಸ್ ಮಾಡಿದ್ರು. ನರೇಂದ್ರ ಮೋದಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಕರ್ಕೊಂಡು ಬರೋದ್ರಿಂದ 850 ಜನರು ರಿಲೀಸ್ ಆಗುತ್ತೆ. ನರೇಂದ್ರ ಮೋದಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಕರ್ಕೊಂಡು ಬರೋದ್ರಿಂದ ಆತ ಭಾರತಕ್ಕೆ $100 ಬಿಲಿಯನ್ ಹೂಡಿಕೆ ಮಾಡ್ತೀನಿ ಅಂತಾನೆ. ನರೇಂದ್ರ ಮೋದಿಯವರ ಮತ್ತು ಅವನ ಸಂಬಂಧಗಳು ಹೇಗಿವೆ ಅಂತಂದ್ರೆ, ಆತ ನರೇಂದ್ರ ಮೋದಿಗೆ ಹೇಳ್ತಾನೆ, ನಾನು ಯಾವ ಕಾರಣಕ್ಕೂ ಟೆರರಿಸಂ ಅನ್ನ ಬೆಂಬಲಿಸಲ್ಲ, ಮೌಲಾನಾ ಮಸೂದ್ ಅಜರ್ ವಿರುದ್ಧ ಯಾವುದಾದ್ರೂ ಪ್ರಸ್ತಾವನೆ ಬಂದ್ರೆ ಅದಕ್ಕೆ ಸೌದಿ ಅರೇಬಿಯಾ ಕೂಡ ಬೆಂಬಲಿಸುತ್ತೆ ಅಂತ ಅವನು ಹೇಳಿ ಹೋಗ್ತಾನೆ ಇಲ್ಲಿಂದ. ಇದು ನರೇಂದ್ರ ಮೋದಿ ಅವರು ಮಾಡುವಂಥದ್ದು. ಕಾಂಗ್ರೆಸ್ಗೆ ಡಿಪ್ಲೊಮಸಿ ಅಂದ್ರೆ ಏನೊಂದು ಗೊತ್ತಿರಬೇಕಲ್ಲ, ಅದು ಒಂದು ದೊಡ್ಡ ಪ್ರಶ್ನೆ ಇದೆ. ನಂಗೊಂದೊಂದು ವಿಚಿತ್ರವಾದ ಪ್ರಶ್ನೆ ಇದೆ. ಕಾಂಗ್ರೆಸ್ಸಿನ 10 ವರ್ಷಗಳಲ್ಲಿ ಭಾರತದ ವಿದೇಶಾಂಗ ನೀತಿ ಹಳ್ಳ ಹಿಡಿದಿತ್ತು. ಆದರೆ ನರೇಂದ್ರ ಮೋದಿ ಅದನ್ನು ಹೆಂಗ್ ಮೇಲೆತ್ತಿದ್ರು ಅಂತಂದ್ರೆ, ಒಂದ್ಸಲ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಒಂದು ಪ್ರವಾಸ ಇತ್ತು ಅವ್ರದ್ದು. ಅಮೆರಿಕಕ್ಕೂ ಹೋಗಿದ್ರು ನರೇಂದ್ರ ಮೋದಿ. ಅಮೆರಿಕ, ಪ್ರಾಬಬ್ಲಿ ಸ್ವಿಟ್ಜರ್ಲ್ಯಾಂಡ್, ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ ಕೆನಡಾಕ್ಕೆ ಹೋದ್ರು. ಅಮೆರಿಕಾದಿಂದ ಕೆನಡಾಕ್ಕೆ. ಯು ಡೋಂಟ್ ಬಿಲೀವ್ ಮೈ ಡಿಯರ್ ಫ್ರೆಂಡ್ಸ್, ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಹೋಗಿದ್ದಲ್ಲ, ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗಿಳಿಸಿ, ನನ್ನ ಫ್ರೆಂಡ್ ಬಂದಿದ್ದಾನೆ, ನಾನೇ ಡ್ರೈವ್ ಮಾಡಬೇಕು ಅವನಿಗೋಸ್ಕರ ಅಂತ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ದಿಸ್ ಈಸ್ ಹೌ ನರೇಂದ್ರ ಮೋದಿ ಹ್ಯಾಸ್ ವನ್ ದ ಹಾರ್ಟ್ಸ್ ಆಫ್ ಮಿಲಿಯನ್ಸ್. ನರೇಂದ್ರ ಮೋದಿ ಇದಕ್ಕೆ ಹೋಗಿದ್ದಾಗ, ಇಸ್ರೇಲಿಗೆ ಹೋಗಿದ್ದಾಗ, ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ನರೇಂದ್ರ ಮೋದಿ ಬಗ್ಗೆ ಏನಾದರೂ ಹೇಳುವಾಗ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಅದು ಹೆಂಗೆ ಈ ಮನುಷ್ಯ ಗಳಿಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಏನಾದರೂ ಹೇಳುವಾಗ ಏನು ಹೇಳ್ತಾರೆ ಗೊತ್ತಾ? ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅಂತ ಹೇಳದೆ ಪದವನ್ನೇ ಬಳಸೋಲ್ಲ. ಅವ್ನು ಜಗತ್ನಲ್ಲಿ ಇನ್ಯಾರಿಗೂ ಹೀಗೆ ಬಳಸೋದನ್ನ ನಾನು ನೋಡಲಿಲ್ಲ. ಆದರೆ ನರೇಂದ್ರ ಮೋದಿ ಅವರಿಗೆ ಮಾತ್ರ ಮೈ ಬೆಸ್ಟ್ ಫ್ರೆಂಡ್, ಮೈ ಡಿಯರ್ ಫ್ರೆಂಡ್ ಅಂತಾನೆ ಬಳಸೋದು. ತನ್ನ ದೇಶಕ್ಕೆ ನರೇಂದ್ರ ಮೋದಿ ಬಂದಾಗ ಬಹಳ ಖುಷಿ ಪಟ್ಟಿದ್ದ ನೆತನ್ಯಾಹು. ಯಾಕೆ ಗೊತ್ತಾ? ನೆತನ್ಯಾಹು ಹೇಳಿದ, ಇಷ್ಟು ವರ್ಷಗಳ ನಂತರ ತುಂಬಾ ಜನ ಭಾರತೀಯರನ್ನ ಕರೆದಿದ್ವಿ, ಯಾರೂ ಬಂದಿರಲಿಲ್ಲ, ನೀನ್ ಪ್ರೀತಿ ಇಟ್ಟು ಬಂದಿಲ್ಲ, ಬಹಳ ಖುಷಿಯಾಗಿದೆ ಅಂತ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇಸ್ರೇಲ್ನಷ್ಟು ಬೆಸ್ಟ್ ಫ್ರೆಂಡ್ ನಮ್ಗೆ ಯಾರಿಗೂ ಇಲ್ಲ. ನಮಗೆ ಕಾರ್ಗಿಲ್ ಜೊತೆ ಯುದ್ಧ ಆದಾಗ ತೊಂದರೆಯಲ್ಲಿದ್ದ ನಮಗೆ ಪೂರ್ಣ ಸಹಕಾರದ ಭರವಸೆಯನ್ನು ಕೊಟ್ಟು ಸಹಕಾರ ಮಾಡಿದ್ದು ಇಸ್ರೇಲ್. ಅಮೆರಿಕ ಆಮೇಲೆ ಮಾಡಿದ್ದು. ಆದರೆ ಮೊದಲಿಗೆ ಸಹಕಾರ ಮಾಡಿದ್ದು ಇಸ್ರೇಲ್. ಇಸ್ರೇಲ್ನ ಸಹಕಾರ ಯಾವ ಮಟ್ಟಿಗೆ ನಮಗಿದೆ ಅಂತಂದ್ರೆ, ನಮ್ಮ ದೇಶ ಯಾಕೆ ಇಸ್ರೇಲ್ ದೂರ ಇಡುತ್ತೆ ಗೊತ್ತಾ? ಇಸ್ರೇಲ್ ಪಕ್ಕದಲ್ಲಿರುವ ಮುಸಲ್ಮಾನ್ ರಾಷ್ಟ್ರ ಪ್ಯಾಲೆಸ್ತೇನ್ಗೂ ಇಸ್ರೇಲ್ಗೂ ಆಗಲ್ಲ. ನಾವು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲಿ ಮುಸಲ್ಮಾನರು ವೋಟ್ ಮಾಡಲ್ಲ ಅಂತ ಟೆನ್ಷನ್. ಏನ್ ಕರ್ಮರಿ ಇವ್ರದು? ವೋಟ್ ಮಾಡಲ್ಲ ಅನ್ನೋ ಟೆನ್ಷನ್ಗೆ ಇಸ್ರೇಲಿಗೆ ಹೋಗ್ತಿರ್ಲಿಲ್ಲ. ನರೇಂದ್ರ ಮೋದಿ ನೆವರ್ ಕೇರ್ಡ್. ಅವ್ರು ಇಸ್ರೇಲಿಗೆ ಹೋದ್ರು. ಇಸ್ರೇಲಿಗೆ ಹೋದಾಗ ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ಒಂದು ಬೊಕೆ ಗಿಫ್ಟ್ ಮಾಡಿದ್ರು, ಹೂವಿನ ಬೊಕೆ ಗಿಫ್ಟ್ ಮಾಡಿ. ಏನಂದ್ರೆ ಗೊತ್ತಾ? ಗಿಫ್ಟ್ ಮಾಡಿ ಹೇಳಿದ್ರು, ನನ್ನ ದೇಶದ ವಿಶೇಷವಾದ ಫ್ಲವರ್ ಇದು, ಇದಕ್ಕೆ ಇನ್ ಮುಂದೆ ಮೋದಿ ಅಂತರನೇ ಹೆಸರಿಡ್ತೀವಿ ನಾವು ಅಂತ. ಆ ಹೂವಿಗೆ ಮೋದಿ ಅಂತ ಕರೀತಾರೆ. ಮಿತ್ರರೇ, ಸಾರಿ ಟು ಸೇ, ಅಕಸ್ಮಾತ್ ಈ ಬಾರಿ ನಾವು ಮೋದಿನೇನಾದ್ರೂ ಕಳ್ಕೊಂಡ್ರೆ ನಾವು ನೋವು ಪಡೋದಲ್ಲ, ಜಗತ್ತಿನ ಅನೇಕರು ಬೇಸರಿಸಿಕೊಳ್ತಾರೆ, ದುಃಖ ಪಡ್ತಾರೆ. ಭಾರತೀಯರು ಇಷ್ಟೇ, ಇವ್ರಿಗೆ ಏನು ಮಾಡಿದ್ರೂ ಉಪಯೋಗ ಇಲ್ಲ ಅಂತ ಹೇಳ್ಕೊಳ್ಳುವ ಸ್ಥಿತಿ ಇರುತ್ತಲ್ಲ. ಸೊ ಬಿ ಕೇರ್ಫುಲ್. ನರೇಂದ್ರ ಮೋದಿ ಅಲ್ಲಿಗೆ ಹೋಗಿ ಅಲ್ಲಿನ ಇಸ್ರೇಲ್ನ ನೆತನ್ಯಾಹುನೇ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನೀವು ನೋಡಬೇಕು. ಅದರಲ್ಲಿ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅನ್ನುವಂಥ ನಮ್ದೊಂದು ಸಿಂಬಲ್ನ ತಗೊಂಡು ಇಂಡಿಯಾ ಮತ್ತು ಇಸ್ರೇಲ್ನ ಫ್ಲಾಗ್ ಅನ್ನು ಹಾಕಿ ಏನು ಹಾಕಿದ್ದಾರೆ ಗೊತ್ತಾ? ಇಂಡಿಯಾದಲ್ಲಿ, ಮೇಕ್ ಇನ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಾವಿದ್ದೀವಿ, ಇಂಡಿಯಾದಲ್ಲಿ ಏನೇನು ತಯಾರು ಮಾಡಲಿಕ್ಕೆ ನಾವು ಬರಬೇಕು ಅಂತ ನೀವು ಸಜೆಷನ್ ಕೊಡಿ ಅಂತ ಜನರನ್ನು ಕೇಳ್ಕೊಂಡಿದ್ದಾರೆ. ಏನು ಅದ್ಭುತವಾಗಿರುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ನರೇಂದ್ರ ಮೋದಿ ಅದಾದ 3 ತಿಂಗಳಲ್ಲೇ ಇಸ್ರೇಲ್ನಿಂದ ವಾಪಸ್ ಭಾರತಕ್ಕೆ ಬಂದರು. 3 ತಿಂಗಳಲ್ಲೇ ಪ್ಯಾಲೆಸ್ತೇನಿಗೆ ಹೋದ್ರು. ಯಾವ ಇಸ್ರೇಲ್ನ ಬದ್ಧ ವೈರಿ ಇದೆಯೋ ಆ ದೇಶಕ್ಕೆ ಹೋದ್ರು. ಸೌದಿಯ ರಾಜ ಪಾಕಿಸ್ತಾನದಿಂದ ಇಲ್ಲಿಗೆ ಬರುವಾಗಲೇ ಟೆನ್ಷನ್ ಆಗಿದೆ ನಮಗೆ. ಅಂಥದ್ರಲ್ಲಿ ಇಸ್ರೇಲಿಗೆ ಭಾರತ ಹೋಗಿ 3 ತಿಂಗಳ ನಂತರ ಪ್ಯಾಲೆಸ್ತೈನ್ಗೆ ಹೋದ್ರೆ ಇಸ್ರೇಲ್ನ ಕಥೆ ಏನಾಗಿರಬೇಡ. ನರೇಂದ್ರ ಮೋದಿ ಪ್ಯಾಲೆಸ್ತೈನ್ಗೆ ಹೋಗಿದ್ದು ಹೆಂಗ್ ಗೊತ್ತಾ? ಮೊದಲು ಜೋರ್ಡಾನ್ಗೆ ಹೋದ್ರು. ಜೋರ್ಡಾನಿನ ಅಧ್ಯಕ್ಷ ಹೇಳ್ದ, ಪ್ಯಾಲೆಸ್ತೈನ್ಗೆ ಹೋಗಬೇಕು ನೀವು, ಹೋಗುವಾಗ ಯಾವ್ದಾವುದೋ ಗಾಡಿಲಿ ಯಾವುದೋ ವಿಮಾನದಲ್ಲಿ ಹೋಗೋದು ಬೇಡ, ನಂದು ತುಂಬಾ ಸ್ಪೆಷಲ್ ಹೆಲಿಕಾಪ್ಟರ್ ಇದೆ, ಅದು ಯಾರೂ ದಾಳಿ ಮಾಡ್ಲಿಕ್ಕಾಗದೇ ಇರುವಂತ ಹೆಲಿಕಾಪ್ಟರ್, ಆ ಹೆಲಿಕಾಪ್ಟರ್ ಹೋಗಿ ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರೆ, ಇಸ್ರೇಲ್ನ ಏರ್ ಫೋರ್ಸ್ ತನ್ನ ಬದ್ಧ ವೈರಿಯ ನಾಡಿಗೆ ನೀನು ಹೋಗಬೇಕಾದಾಗ ನಿನ್ನ ರಕ್ಷಣೆ ನನ್ನ ಜವಾಬ್ದಾರಿಯಾಗಿದೆ, ನನ್ನ ಬೆಸ್ಟ್ ಫ್ರೆಂಡ್ ನೀನು, ಅದಕ್ಕೆ ನಮ್ಮ ಏರ್ ಫೋರ್ಸ್ನ 2 ವಿಮಾನಗಳನ್ನು ಕೊಡ್ತೀವಿ ಅಂತ ಜೋರ್ಡಾನಿನ ಹೆಲಿಕಾಪ್ಟರ್ ಮಧ್ಯೆ ಅದರ ಹಿಂದೆ ಒಂದು ಇಸ್ರೇಲ್ನ ವಿಮಾನ, ಮುಂದೆ ಒಂದು ಇಸ್ರೇಲ್ನ ವಿಮಾನ ಕರ್ಕೊಂಡೋಗಿ ಅವ್ರನ್ನ ಪ್ಯಾಲೆಸ್ತೈನ್ಗೆ ಬಿಡ್ತು.
ನನಗೆ ಆಶ್ಚರ್ಯ. ಪ್ಯಾಲೆಸ್ತೇನ್ ಅವ್ರು ಹೆಂಗ್ ರಿಸೀವ್ ಮಾಡಿದ್ರು ಅಂದ್ರೆ, ಪ್ಯಾಲೆಸ್ತೇನಿನ ಒಂದು ಪತ್ರಿಕೆ ತನ್ನ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಅಲ್ಲಿ ಬರೆದಿತ್ತು, 3 ತಿಂಗಳ ಹಿಂದೆ ಅವರು ಅಲ್ಲಿಗೆ ಹೋದಾಗ ಬೇಜಾರಾಗಿತ್ತು, ಆದರೆ ಇವತ್ತು ನಮ್ಮ ಹತ್ರ ಬಂದಾಗ ಬಹಳ ಖುಷಿಯಾಗಿದೆ. ಯಾಕೆಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಕಿತ್ತಾಡ್ತಾ ಇರಲಿ ಅಂತ ಭಾವಿಸಿದ್ರೆ, ಜಗತ್ತಿನ ಒಂದೇ ಒಂದು ರಾಷ್ಟ್ರ ನಾವು ಚೆನ್ನಾಗಿರಬೇಕು ಅಂತ ಭಾವಿಸೋದು ಭಾರತ ಮಾತ್ರ. ಹೀಗಾಗಿ ವೆಲ್ಕಮ್ ಮಾಡ್ತೀವಿ ಅಂತ. ದಿಸ್ ಇಸ್ ದ ಲವ್ ಹಿ ಹ್ಯಾಸ್ ರಿಸೀವಿಂಗ್. ಮಿತ್ರೆ, ಒಮನ್ ಅನ್ನೋ ರಾಷ್ಟ್ರಕ್ಕೆ ಹೋಗಿದ್ದಾಗ ನಾನು ಹೋಗಿದ್ದೀನಿ ಆ ದೇಶಕ್ಕೆ, ಅದಕ್ಕೋಸ್ಕರ ಗೊತ್ತು ನನಗೆ. ಒಮನ್ ಅನ್ನೋ ರಾಷ್ಟ್ರ ನಂಗೆ ಬಹಳ ಇಷ್ಟ. ಯಾಕೆ ಅಂತಂದ್ರೆ, ಒಮನ್ ಅನ್ನೋ ಹೆಸರನ್ನು ಉಲ್ಟಾ ಮಾಡಿದ್ರೆ ನಮೋ ಅಂತಾಗುತ್ತೆ. OMAN ಅದು ನಮೋ. ಅಲ್ಲಿನ ಶೇಖಿಗೂ ನಮೋನ್ ಕಂಡ್ರೆ, ನರೇಂದ್ರ ಮೋದಿನ ಕಂಡ್ರೆ ಬಹಳ ಪ್ರೀತಿ. ಅಲ್ಲಿನ ದೊಡ್ಡ ಗ್ರೌಂಡ್ ಅಲ್ಲಿ ನರೇಂದ್ರ ಮೋದಿ ಸೇರಿದಾಗ ಆ ಶೇಖ್ ಕೇಳ್ಕೊಂಡಂತೆ, ನಾನು ಮಾತ್ರ ಭಾಷಣ ಮಾಡುವಂತ ಕ್ಯಾಬಿನ್ ಇದು, ಈ ಕ್ಯಾಬಿನಿಗೆ ನೀನ್ ಬಾ, ಯಾಕೆಂದ್ರೆ ಇದುವರೆಗೂ ನಾನು ಯಾರಿಗೂ ಬಿಟ್ಕೊಟ್ಟಿಲ್ಲ ಅಂತ. ನಂಗೆ ಅಲ್ಲಿ ಹೋದವ್ರು ಹೇಳಿದ್ರು, ನರೇಂದ್ರ ಮೋದಿಗೆ ಆ ಕ್ಯಾಬಿನ್ ಬಿಟ್ಕೊಟ್ಬಿಟ್ರು ಸರ್. ನಾನು ಕೇಳಿದೆ ಯಾಕೆ ಬಿಟ್ಕೊಟ್ರು ಅಂತಂದ್ರೆ, ಆ ಶೇಖ್ ಹೇಳಿದ್ನಂತೆ, ನೀನೀಗ ಗ್ಲೋಬಲ್ ಲೀಡರ್, ಜಗತ್ತಿಗೆ ಬೇಕಾಗಿರೋನು, ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಏನು ಚೆನ್ನಾಗಿದೆ. ನರೇಂದ್ರ ಮೋದಿ ಅವರನ್ನ ಜಗತ್ತು ಅಕ್ಸೆಪ್ಟ್ ಮಾಡುವಂತ ರೀತಿ ಇದು. ಇಲ್ಲಿ ಕೆಲವರಿಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ನರೇಂದ್ರ ಮೋದಿ ಬಗ್ಗೆ ಏನೋ ಮಾತಾಡುವಾಗ ನನಗಲ್ಲ, ಬಹಳ ಜನರಿಗೆ ಸಂಕಟ ಆಗ್ತಿರುತ್ತೆ. ನಂಗೆ ಟ್ವಿಟರಲ್ಲಿ, ನಂಗೆ ಫೇಸ್ಬುಕ್ಕಲ್ಲಿ ಕೆಲವರು ಮೆಸೇಜ್ ಆಗ್ತಾರೆ, ಸರ್ ನರೇಂದ್ರ ಮೋದಿ ಬಗ್ಗೆ ಕೆಟ್ಟದಾಗೆಲ್ಲ ಬೈಯುವಾಗ, ಅವ್ರು ಏನೂ ಮಾಡಲಿಲ್ಲ ಅಂತ ಹೇಳುವಾಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಸರ್ ಅಂತ. ಅದಕ್ಕೆ ನಾನಂದೆ, ಯಾರಾದರೂ ನರೇಂದ್ರ ಮೋದಿ 5 ವರ್ಷಗಳಲ್ಲಿ ಏನೂ ಮಾಡಲಿಲ್ಲ ಅಂತಂದ್ರೆ ಅವರನ್ನು ಗಟ್ಟಿಯಾಗಿ ತಬ್ಕೋ. ಕುರುಡುತನ ಕಿವುಡುತನ ಎರಡೂ ಜೊತೆಯಲ್ಲೇ ಇದ್ರೆ ಬದುಕೋದು ಬಹಳ ಕಷ್ಟಪ್ಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಬಂದ್ಬಿಡು, ಇನ್ನೇನೂ ಮಾಡ್ಲಿಕ್ಕೆ ಆಗಲ್ಲ ಅಂತ. ಎರಡೂ ಜೊತೆಯಲ್ಲಿರೋ ಜನಕ್ಕೆ ಮಾತ್ರ ಇವು ಯಾವುದು ಕಾಣಲ್ಲ. ಆದರೆ ಯಾವುದು ಒಂದಾದ್ರೂ ಚೆನ್ನಾಗಿ ಕೆಲಸ ಮಾಡೋರಿಗೆ ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಅಂತ ಅರ್ಥ ಆಗನು. ಈ ದೇಶ CIA ಏಜೆಂಟ್ಗಳು ಯಾವ ಮಾಹಿತಿಯನ್ನು ಸಂಗ್ರಹಿಸ್ತಾರೋ ಆ ಮಾಹಿತಿಯನ್ನ ರಿಯಲ್ ಟೈಮ್ ಡಾಟಾ ಟ್ರಾನ್ಸ್ಫರ್ ಅಲ್ಲಿ ಭಾರತದಲ್ಲಿ ಕೂತ್ಕೊಂಡು ನೋಡಬಹುದು ಎನ್ನುವಂತ ವಾತಾವರಣ ನರೇಂದ್ರ ಮೋದಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಈ ದೇಶಕ್ಕಾಗಿರುವಂತ ಲಾಭ. ಈ ದೇಶದ ಸೈನ್ಯಕ್ಕೆ ನರೇಂದ್ರ ಮೋದಿಯವರ ಪ್ರವಾಸದಿಂದ, ನರೇಂದ್ರ ಮೋದಿಯವರ ವಹಿವಾಟಿನಿಂದ ಆಗಿರುವಂತ ಲಾಭ ಏನ್ ಗೊತ್ತೇನು? ಈ ದೇಶಕ್ಕೆ ರಫೇಲ್ ವಿಮಾನಗಳು ಬಂದು, ರಫೇಲ್ ಅಲ್ಲಿ ಮೋಸ ಆಗಿದೆ ಅಂತ ರಾಹುಲ್ ಹೇಳ್ಕೊಂಡು ತಿರುಗಾಡಿದ್ದಟ್ಟೆ. ಸುಪ್ರೀಂ ಕೋರ್ಟ್ ಮೋಸ ಆಗ್ಲಿಲ್ಲ ಅಂತ ಹೇಳ್ತು, ರಫೇಲ್ ನಲ್ಲಿ ಮೋಸ ಆಗ್ಲಿಲ್ಲ ಅಂತ CAG ಹೇಳ್ತು. ಇಷ್ಟಾದ್ರೂ ರಾಹುಲ್ ರಫೇಲ್ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ 60,000 ಕೋಟಿ ರೂಪಾಯಿ ಡೀಲು 10% ಆದ್ರೂ ಬಂದ್ಬಿಟ್ಟಿದ್ರೆ 6,000 ಕೋಟಿ ರೂಪಾಯಿ ಬರ್ತಿತ್ತಲ್ಲಪ್ಪ ಅಂತ ಟೆನ್ಷನ್ ಆತನಿಗೆ. ಇನ್ನೊಂದು 6 ತಿಂಗಳು ಕಳೆದಿದ್ದಿದ್ರೆ ನರೇಂದ್ರ ಮೋದಿನ ಹೆಂಗಾದ್ರೂ ಕೆಳಗಿಳಿಸಿ ನಾವು ಮಾಡ್ಕೊಳ್ಬಹುದಾಗಿತ್ತಲ್ಲ ಅಂತ. ಆದ್ರೆ ನರೇಂದ್ರ ಮೋದಿ ಬಿಡ್ಲಿಲ್ಲ. ರಫೇಲ್ ವಿಮಾನಗಳನ್ನ ತಂದ್ರು. ನಂಗೆ ಡೌಟ್ ಇದೆ ರಾಹುಲ್ ಗೊತ್ತೋ ಇಲ್ವೋ ಅಂತ. ಈ ದೇಶಕ್ಕೆ ಚಿನೂಕ್ ಹೆಲಿಕಾಪ್ಟರ್ಗಳು ನರೇಂದ್ರ ಮೋದಿಯ ನಂತರ ಬಂದವು. ಈ ದೇಶಕ್ಕೆ ಅಪಾಚೆ ಹೆಲಿಕಾಪ್ಟರ್ಗಳು ನರೇಂದ್ರ ಮೋದಿಯ ನಂತರ ಬಂದವು. 1987ರಲ್ಲಿ ಈ ದೇಶಕ್ಕೆ ಬೊಫೋರ್ಸ್ ಗನ್ಗಳು ಬಂದಿದ್ವು. ಅದಾದ ನಂತರ ಯಾರು ಗನ್ಗಳನ್ನು ತರಿಸಿಕೊಳ್ಳೋ ಪ್ರಯತ್ನ ಮಾಡಿರಲಿಲ್ಲ. ನರೇಂದ್ರ ಮೋದಿ M777 ಹೋವಿಟ್ಜರ್ ಗನ್ಗಳನ್ನು ತಗೊಂಡು ಬಂದಿದ್ದಾರೆ. 145 ಹೋವಿಟ್ಜರ್ ಗನ್ಗಳಿಗೆ ಒಪ್ಪಂದ, 25 ಹೋವಿಟ್ಜರ್ ಗನ್ಗಳು ಫ್ಲೈ ಅವೇ ಕಂಡೀಷನ್ ಅಲ್ಲಿ ಬರ್ತವೆ. 120 ಹೋವಿಟ್ಜರ್ ಗನ್ಗಳನ್ನ ಭಾರತದ ಮಹೀಂದ್ರ ಡಿಫೆನ್ಸ್ ಇಲ್ಲೇ ತಯಾರು ಮಾಡುತ್ತೆ. ಇದು ನರೇಂದ್ರ ಮೋದಿ ಮಾಡ್ಕೊಂಡು ಬಂದಿರೋದು. ಕೊರಿಯಾದಿಂದ K9 ವಜ್ರ ಗನ್ಗಳನ್ನ ನರೇಂದ್ರ ಮೋದಿ ತರಿಸಿಕೊಂಡಿದ್ದಾರೆ. ಟ್ಯಾಂಕ್ಗಳನ್ನ, ಯಾವುದು K9 ವಜ್ರ ಗೊತ್ತಾ? ನರೇಂದ್ರ ಮೋದಿ ಆ ಟ್ಯಾಂಕ್ಗಳಲ್ಲಿ ಕೂತ್ಕೊಂಡು ಫೋಟೋ ಎಲ್ಲ ಕಡೆ ಹಬ್ಬಿತಲ್ಲ, ಅದು K9 ವಜ್ರ ಟ್ಯಾಂಕ್ಗಳು. ಅವು ಭಾರತಕ್ಕೆ ಬರ್ತವೆ, ಭಾರತದಲ್ಲೇ ನಿರ್ಮಾಣ ಆಗುತ್ತೆ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ 6 ಸಬ್ಮೆರಿನ್ಗಳ ನಿರ್ಮಾಣದ ಕಾರ್ಯ ನಡೀತಾ ಇದೆ. ನ್ಯೂಕ್ಲಿಯರ್ ವೆಪನ್ ಸಹಿತ ಇರುವಂತಹ ಸಬ್ಮೆರಿನ್ಗಳನ್ನ ಭಾರತದಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶಕ್ಕೆ ಇನ್ಸಾಸ್ ರೈಫಲ್ಗಳು ಹಳೆದಾಗಿವೆ ಅನ್ನೋ ಕಾರಣಕ್ಕೋಸ್ಕರ 7 ಲಕ್ಷ ಹೊಸ ರೈಫಲ್ಗಳನ್ನ 72,000 ಕೋಟಿ ರೂಪಾಯಿಯಲ್ಲಿ ಭಾರತ ಕೊಂಡ್ಕೊಳ್ತಿದೆ. ನರೇಂದ್ರ ಮೋದಿ ಬರೋಕ್ಕಿಂತ 9 ವರ್ಷಗಳ ಮುಂಚಿನಿಂದಲೂ ಈ ದೇಶದ ಸೈನಿಕ ಬುಲೆಟ್ ಪ್ರೂಫ್ ಜಾಕೆಟ್ ಬೇಕು ಅಂತ ಕೇಳ್ಕೊಂಡಿದ್ದ. 1,86,000 ಬುಲೆಟ್ ಪ್ರೂಫ್ ಜಾಕೆಟ್ಗಳು ನರೇಂದ್ರ ಮೋದಿ ಬಂದ್ಮೇಲೆ ಬಂದ್ವು. ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶದ ಸೈನಿಕರಿಗೆ ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳು ಬಂದ್ವು. ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶದ ಗಡಿಗೆ ಬೇಲಿಯನ್ನು ಹಾಕಿ ಲೇಸರ್ ಬೇಲಿಯನ್ನು ನಿರ್ಮಾಣ ಮಾಡಲಾಯಿತು. 600 ಜನ ಭಯೋತ್ಪಾದಕರನ್ನು ಹೊಡೆದು ಉರುಳಿಸಲಾಯಿತು. ಇಡೀ ಪಾಕಿಸ್ತಾನ ಪತರುಗುಟ್ಟಿದ್ದ ರೀಸನ್ ಅದು. ಮಿತ್ರರೇ, ನಾನು ಹೇಳಿದ್ರೆ ನರೇಂದ್ರ ಮೋದಿಯವ್ರ ಬಗ್ಗೆ 5 ವರ್ಷದಿಂದ ಹೇಳ್ತಿದ್ದಾನೆ ಅಂತ ಅನ್ನಿಸ್ಬೋದು ನಿಮಗೆ. ಯಾರಾದರೂ ಒಬ್ಬ ಸೈನಿಕರನ್ನು ಕೇಳಿ, ವರ್ಕಿಂಗ್ ಸೈನಿಕರನ್ನ ಸುಮ್ಮನೆ ಮಾತನಾಡಿಸಿ, ನರೇಂದ್ರ ಮೋದಿ ಬೇಕೋ ರಾಹುಲ್ ಬೇಕೋ ಕೇಳಿ, ಅಥವಾ ನರೇಂದ್ರ ಮೋದಿ ಬೇಡವಾ ಅಂತ ಕೇಳಿ, ನರೇಂದ್ರ ಮೋದಿ ಬೇಡವಾ ಅಂತ ಕೇಳಿ. ಅವನು ಹೇಳ್ತಾನೆ, ನರೇಂದ್ರ ಮೋದಿ ಬರೋದು ಬೇಕೇ ಬೇಕು. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಪಾಕಿಸ್ತಾನದ ದಾಳಿ ನಡೆಯುವಾಗ ಸೈನಿಕರಿಗೆ ಏನ್ ಕಂಡೀಷನ್ ಇತ್ತು ಗೊತ್ತಾ? ಆ ದಾಳಿಯನ್ನ ನೀವು ಎದುರಿಸಬೇಕು. ಆದ್ರೆ ಹೆಂಗೆ ಅಂತಂದ್ರೆ ಸೈಲೆಂಟ್ ಆಗಿ ಎದುರಿಸಬೇಕು. ಪ್ರಧಾನಮಂತ್ರಿ ಹೆಂಗಿದ್ದಾರೋ ಹಂಗೆ ನೀವು ಅಟ್ಯಾಕ್ ಮಾಡಬಾರದು, ನಮ್ಮ ಆರ್ಡರ್ ಬರುವವರೆಗೂ ಮಾತಾಡಬಾರದು ಅಂತ. ನರೇಂದ್ರ ಮೋದಿ ಬಂದ್ಮೇಲೆ ಏನಾಗಿದೆ ಗೊತ್ತಾ? ನೀವು ಪಾಕಿಸ್ತಾನದಿಂದ 1 ಗುಂಡು ಬಂದ್ರೆ
10 ಬುಲೆಟ್ನ ರಿಟಾಲಿಯೇಟ್ ಮಾಡಿ ನನಗೆ ರಿಪೋರ್ಟ್ ಅಷ್ಟೇ ಕೊಡಬೇಕು, ಪರ್ಮಿಷನ್ ತೆಗೆದುಕೊಳ್ಬಾರ್ದು ಅಂತ. ಮಿತ್ರ, ಇದು ಸೈನಿಕರು ಹೇಳಿದ್ರೆ ಚಂದ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಹೇಗಿದೆ ಅಂತಂದ್ರೆ, ಮೊನ್ನೆ ಒಬ್ಬ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ನನ್ನ ಜೊತೆ ಇದ್ರು ಒಂದು ಟಿವಿ ಇಂಟರ್ವ್ಯೂನಲ್ಲಿ ಅವ್ರು ಯಾರೋ ಕೇಳಿದ್ರು, ಸರ್ ಈಸ್ ಇಂಡಿಯಾ ಪ್ರಿಪೇರ್ಡ್ ಫಾರ್ ವಾರಿಗೆ ಪ್ರಿಪೇರ್ ಆಗಿದೆಯಾ ಅಂತ. ಆಗಿನ್ನೂ ಪುಲ್ವಾಮಾ ಘಟನೆಯೂ ನಡೆದಿರಲಿಲ್ಲ. ಅವ್ರು ಹೇಳಿದ್ರು, ಸರ್ ಚೈನಾ ಅಮೆರಿಕ ಜೊತೆ ಯುದ್ಧ ಮಾಡಲಿಕ್ಕೆ ಎಷ್ಟು ಪ್ರಿಪೇರ್ ಆಗಿದೆಯೋ, ಭಾರತ ಚೀನಾ ಜೊತೆ ಯುದ್ಧ ಮಾಡಲಿಕ್ಕೆ ಇವತ್ತು ಅಷ್ಟೇ ಪ್ರಿಪೇರ್ ಆಗಿದೆ. ವಿ ಆರ್ ಪ್ರಿಪೇರ್ಡ್ ಸರ್, ವಿ ನೆವರ್ ಕೇರ್ ನಾವು ಅಂತ. ನರೇಂದ್ರ ಮೋದಿ ಸೈನ್ಯಕ್ಕೆ ಬರೀ ಶಸ್ತ್ರಾಸ್ತ್ರಗಳನ್ನು ತಂದುಕೊಟ್ಟಿದ್ದಷ್ಟೇ ಅಲ್ಲ, ಅವರ ಆತ್ಮವಿಶ್ವಾಸವನ್ನು ಎಷ್ಟು ಬೂಸ್ಟ್ ಮಾಡಿದ್ದಾರೆ ಗೊತ್ತಾ ಮಿತ್ರರೆ? ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ 1 ದಿನ ರಜೆ ತೆಗೆದುಕೊಳ್ಳಿಲ್ಲ. ಇದು RTI ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಿರೋದು ನಾನು. ಕಳೆದ 5 ವರ್ಷಗಳಲ್ಲಿ ಒಂದು ಸಂಡೇ ನಾನು ಈ ಸಂಡೇ ಆರಾಮಾಗಿರ್ತೀನಿ ಮನೆಯಲ್ಲಿ ಅಂತ ಆತ ಕೇಳ್ಕೊಳ್ಳಿಲ್ಲ. ಕಳೆದ 5 ವರ್ಷಗಳಲ್ಲಿ ಐ ವಂಡರ್, ನನಗೆ ಆಶ್ಚರ್ಯ, 1-2 ದಿನಗಳ ಕಾಲ ಆತ ನನಗೆ ಜ್ವರ ಬಂದ್ಬಿಟ್ಟಿದೆ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ಹೇಳಿಲ್ಲ. ಕಳೆದ 5 ವರ್ಷಗಳಲ್ಲಿ ರೆಕಾರ್ಡ್ ಇಲ್ಲ. ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ತನಗೋಸ್ಕರ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡಲಿಲ್ಲ. ದೀಪಾವಳಿ ಬಂದ್ರೆ ಸೈನಿಕರ ಬಳಿ ಹೋಗಿ ಅವರಿಗೆ ಸ್ವೀಟ್ ತಿನ್ಸ್ಕೊಂಡು ನಿಂತಿರ್ತಾರೆ. ಒಂದೇ ಒಂದು ಹಬ್ಬಕ್ಕೆ ಅವ್ರು ಹೋಗೋದು, ಬರ್ತ್ಡೇಗೆ ಮನೆಗೆ ಹೋಗ್ತಾರೆ, ಮನೆಗೆ ಹೋಗಿ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ಬರ್ತಾರೆ. ಬಿಟ್ರೆ ಈ ಪುಣ್ಯಾತ್ಮ 1 ದಿನ ಸ್ವಂತಕ್ಕೋಸ್ಕರ ಬದುಕಿಲ್ಲ ರೀ. ಮತ್ತೆ ಯಾವ ಲೆಕ್ಕ ಬೇಡ ಅಂತ.